ನಮಸ್ಕಾರ ಸ್ನೇಹಿತರೆ. ಒಮ್ಮೆ ಈ ಕಾಡಿನಲ್ಲಿ ರಾಜರು ಬೇಟೆಯಾಡುತ್ತಿದ್ದರು. ಯುದ್ಧಗಳ ತಂತ್ರಗಳು ಇಲ್ಲಿ ರೂಪುಗೊಂಡಿದ್ದವು. ಆದರೆ ಇಂದು ಇದೇ ಕಾಡಿನಲ್ಲಿ ಹುಲಿಗಳು ರಾಜರಾಗಿದ್ದಾರೆ. ಇದು ಸಾಮಾನ್ಯ ಕಾಡಲ್ಲ, ಇದು ಬಂಡೀಪುರ ನ್ಯಾಷನಲ್ ಪಾರ್ಕ್. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಈ ಕಾಡು ಇಂದು ಭಾರತದ ಅತ್ಯಂತ ಪ್ರಮುಖ ವನ್ಯಜೀವಿ ಪ್ರದೇಶಗಳಲ್ಲಿ ಒಂದು. ಇಲ್ಲಿ ಪ್ರಕೃತಿಯ ಸೌಂದರ್ಯ ಮಾತ್ರವಲ್ಲ, ಇತಿಹಾಸದ ನೆರಳು ಕೂಡ ನಮ್ಮ ಜೊತೆ ಸಾಗುತ್ತದೆ. ಹಳೆಯ ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯದ ರಾಜರು ಈ ಕಾಡನ್ನು ಬೇಟೆಗಾಗಿ ಬಳಸುತ್ತಿದ್ದರು. ಆ ಕಾಲದಲ್ಲಿ ಬೇಟೆ ರಾಜರ ಶೌರ್ಯದ ಚಿಹ್ನೆಯಾಗಿತ್ತು. ಮತ್ತಷ್ಟು ಆಸಕ್ತಿದಾಯಕ ಸಂಗತಿ ಏನೆಂದರೆ ಸ್ನೇಹಿತರೆ, ಟಿಪ್ಪು ಸುಲ್ತಾನ್ ಕೂಡ ಈ ಕಾಡಿನ ಭಾಗಗಳನ್ನು ತನ್ನ ಯುದ್ಧ ತಂತ್ರಗಳಿಗಾಗಿ ಬಳಸಿಕೊಂಡಿದ್ದಾನೆ ಎನ್ನಲಾಗುತ್ತದೆ. ದಟ್ಟವಾದ ಮರಗಳು, ನದಿಗಳು, ಗುಡ್ಡಗಳು, ಈ ಎಲ್ಲ ಪ್ರಕೃತಿಯ ಅಂಶಗಳು ಯುದ್ಧದಲ್ಲಿ ರಕ್ಷಣೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಇಂದು ಈ ಕಾಡು ಸಾವಿರಾರು ಜೀವಿಗಳ ಆಶ್ರಯವಾಗಿದೆ. ಹುಲಿ, ಆನೆ, ಚಿರತೆ, ಕಾಡು ಎಮ್ಮೆ, ಜಿಂಕೆ, ಇಲ್ಲಿ ಪ್ರತಿಯೊಂದು ಜೀವಿಯು ಪ್ರಕೃತಿಯ ಸಮತೋಲನವನ್ನು ಕಾಪಾಡುತ್ತಿದೆ. ಕಾಡಿನೊಳಗೆ ಹೋದರೆ ಮರಗಳ ಸದ್ದು, ಹಕ್ಕಿಗಳ ಕೂಗು, ಗಾಳಿಯ ಶಬ್ದ ಇವೆಲ್ಲವೂ ಸೇರಿ ಒಂದು ಅದ್ಭುತ ಸಂಗೀತ ರಚಿಸುತ್ತದೆ. ಕೆಲವರು ಹೇಳ್ತಾರೆ, ರಾತ್ರಿಯ ಸಮಯದಲ್ಲಿ ಈ ಕಾಡಿನೊಳಗೆ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ಎಂದು. ಆದರೆ ಅದು ಕೇವಲ ಪ್ರಾಣಿಗಳ ಧ್ವನಿಯೇನಾ, ಅಥವಾ ಈ ಕಾಡಿನ ಹಳೆಯ ಕಥೆಗಳು ಇನ್ನೂ ಜೀವಂತವಾಗಿದೆಯಾ? ಈ ಪ್ರಶ್ನೆ ಇನ್ನೂ ಉತ್ತರ ಇಲ್ಲದೆ ಉಳಿದಿದೆ. 19ನೇ ಶತಮಾನದ ನಂತರ ಬೇಟೆಯನ್ನು ನಿಧಾನವಾಗಿ ನಿಲ್ಲಿಸಲಾಯಿತು. ನಂತರ ಈ ಪ್ರದೇಶವನ್ನು ರಕ್ಷಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು. ಇಂದು ಇದು ದೇಶದ ಪ್ರಮುಖ ಹುಲಿ ಸಂರಕ್ಷಣಾ ಪ್ರದೇಶಗಳಲ್ಲಿ ಒಂದು. ಹುಲಿಗಳನ್ನು ಉಳಿಸುವಲ್ಲಿ ಈ ಕಾಡು ಮಹತ್ವದ ಪಾತ್ರ ವಹಿಸುತ್ತಿದೆ. ಈ ಕಾಡು ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಪ್ರಕೃತಿ ನಮ್ಮದೇ ಅಲ್ಲ, ನಾವು ಪ್ರಕೃತಿಯ ಒಂದು ಭಾಗ ಮಾತ್ರ. ಇದನ್ನು ಕಾಪಾಡಿದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಜೀವ ಉಳಿಯುತ್ತದೆ. ಒಮ್ಮೆ ರಾಜರ ಬೇಟೆ ಜಾಗವಾಗಿದ್ದ ಈ ಕಾಡು ಇಂದು ಜೀವಿಗಳ ಸ್ವರ್ಗವಾಗಿದೆ. ಇಂತಹ ಇನ್ನಷ್ಟು ಇತಿಹಾಸ ಮತ್ತು ರಹಸ್ಯ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.